ಅಲ್ ಜಜೀರಾ ಸಿದ್ಧಪಡಿಸಿದ ಡಾಕ್ಯುಮೆಂಟರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿಗ್ಭ್ರಮೆಗೆ ಒಳಗಾಗಿದೆ. ಬಾಡೀಸ್ ಆಫ್ ಎವಿಡೆನ್ಸ್, ಇಸ್ರೇಲ್ಸ್ ಡಾರ್ಕ್ ವೆಪನ್ ಎಂಬ ಡಾಕ್ಯುಮೆಂಟರಿಯಲ್ಲಿ ಫೆಲಿಸ್ತೀನ್ ಕೈದಿಗಳ ದಂಗುಬಡಿಸುವ ಹೇಳಿಕೆಗಳಿವೆ. ಇಸ್ರೇಲ್ನಲ್ಲಿ ಜೈಲಿನಲ್ಲಿದ್ದಾಗ ತಾವು ಅನುಭವಿಸಿದ ಕ್ರೌರ್ಯಗಳ ದಂಗುಬಡಿಸುವ ಮಾಹಿತಿಯನ್ನು ಅವರು ಈ ಡಾಕ್ಯುಮೆಂಟರಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಗಾಜಾದಲ್ಲಿ ನಾಗರಿಕ ಸೇವಕರಾಗಿದ್ದ ಮೊಹಮ್ಮದ್ ಅಲ್ ಬಕ್ರಿ ಅವರು ತಾನು ಅನುಭವಿಸಿದ ಕ್ರೌರ್ಯದ ವಿವರವನ್ನು ಈ ಡಾಕ್ಯುಮೆಂಟರಿಯಲ್ಲಿ ಹಂಚಿಕೊಂಡಿದ್ದಾರೆ. ಅದು 2024 ಏಪ್ರಿಲ್ 10 ಈದ್ ಉಲ್ ಫಿತರ್ ದಿನ. ಆ ದಿನ 6 ಮಂದಿ ಸೈನಿಕರು ನನ್ನನ್ನು ಸುತ್ತುವರಿದರು. ಅವರ 6 ಕಾವಲು ನಾಯಿಗಳು ನನ್ನನ್ನು ಸುತ್ತುವರಿದವು. 3 ಮಂದಿ ತಮ್ಮ 3 ಕಾವಲು ನಾಯಿಯೊಂದಿಗೆ ಬಲಭಾಗದಲ್ಲಿ ನಿಂತರೆ ಇನ್ನು 3 ಮಂದಿ ತಮ್ಮ 3 ಕಾವಲು ನಾಯಿಗಳೊಂದಿಗೆ ಎಡಭಾಗದಲ್ಲಿ ನಿಂತರು. ಅವರು ನನ್ನ ಹೆಸರನ್ನ ಕೇಳಿದರು. ನಾನು ಮೊಹಮ್ಮದ್ ಎಂದು ಹೇಳಿದೆ. ಇಲ್ಲ, ನೀನು ವೇಶ್ಯೆ ಎಂದು ಹೇಳಬೇಕು ಎಂದು ಅವರು ಬಲವಂತಪಡಿಸಿದರು ಎಂದು ಅಲ್ ಬಕ್ರಿ ಡಾಕ್ಯುಮೆಂಟರಿಯಲ್ಲಿ ನೆನಪಿಸಿಕೊಳ್ತಾರೆ. ನನ್ನ ಮತ್ತು ಇತರ 7 ಮಂದಿ ಬಂಧಿತರ ವಸ್ತ್ರವನ್ನು ಪೂರ್ಣವಾಗಿ ಕಳಚುವಂತೆ ಹೇಳಿದರು. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಕೈಗೆ ಕೋಳ ತೊಡಿಸಿದ್ರು. ನಮ್ಮನ್ನು ಬೆತ್ತಲೆಯಾಗಿ ಮಾಡಿದ ನಂತರ ಅವರು ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು. ನಾವು ದೇವ ಎಂದು ಕೂಗಿದಾಗ ಅವರು ನಗಾಡಿದ್ರು ಮತ್ತು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿದ್ರು ಎಂದು ಅವರು ಹೇಳಿದ್ದಾರೆ. ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಾವಲುಗಾರರನ್ನು ಬಳಸಿಕೊಂಡು ಕೈದಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂದು ಅವರು ಹೇಳಿದರು. ಸುಮಾರು 20 ನಿಮಿಷಗಳ ಚಿತ್ರಹಿಂಸೆಯ ನಂತರ ನಮ್ಮಲ್ಲಿ ಬಟ್ಟೆ ಧರಿಸಲು ಹೇಳಿದರು ಮತ್ತು ಜೈಲಿಗೆ ಕರೆದೊಯ್ದರು ಎಂದು ಅವರು ಹೇಳಿದ್ದಾರೆ. ಇನ್ನೋರ್ವ ವ್ಯಕ್ತಿ ಕೂಡ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಮಹಿಳಾ ಸೈನಿಕರು ಕೃತಕ ವಸ್ತುಗಳನ್ನು ಬಳಸಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದರು. ನೆಲದ ಮೇಲೆ ಮಲಗಿಸಿ ಕುತ್ತಿಗೆ ಮತ್ತು ಬೆನ್ನನ್ನು ತಮ್ಮ ಬೂಟುಗಳಿಂದ ತುಳಿದರು ಎಂದು ಅವರು ಹೇಳಿದ್ದಾರೆ. ಸುತ್ತಲೂ ನಿಂತಿದ್ದ ಸೈನಿಕರು ಚಪ್ಪಾಳೆ ತಟ್ಟಿದ್ರು. ಕ್ಯಾಮೆರಾದಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿದರು. ಅಕ್ಟೋಬರ್ 7ರಂದು ನಡೆದ ಹಮಾಸ್ ದಾಳಿಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ, ಆದರೆ ಅದರ ಬಗ್ಗೆ ನಮ್ಮಲ್ಲಿ ಪ್ರಶ್ನಿಸಲಾಯಿತು ಮತ್ತು ಚಿತ್ರಹಿಂಸೆ ನೀಡಲಾಯಿತು ಎಂದು ಈ ವ್ಯಕ್ತಿ ಹೇಳಿದ್ದಾರೆ. ಕೈದಿಗಳ ಕೈಗಳನ್ನು ಬೆನ್ನ ಹಿಂದಕ್ಕೆ ಕಟ್ಟಿ, ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ನೆಲದ ಮೇಲೆ ಮಲಗಿಸಲಾಯಿತು. ನಾಯಿಗಳನ್ನು ಅವರ ಮೇಲೆ ಎಳೆದು ಒದೆಯಲಾಯಿತು. ಕೈದಿಗಳ ಹೆಸರಿನ ಬದಲು ಸಂಖ್ಯೆಗಳಿಂದ ಕರೆಯಲಾಗ್ತಾ ಇತ್ತು ಎಂದು ವ್ಯಕ್ತಿ ಹೇಳಿದ್ದಾರೆ. ಅಕ್ಟೋಬರ್ 7ರ ದಾಳಿಯ ನಂತರ ಇಸ್ರೇಲ್ನ ಕ್ರೌರ್ಯವು ಅಭೂತಪೂರ್ವ ಮಟ್ಟವನ್ನು ತಲುಪಿದೆ ಮತ್ತು ಇದು ಪ್ರತಿಕಾರದ ರೂಪವನ್ನು ಪಡೆದಿದೆ ಎಂದು ವಿಶ್ವಸಂಸ್ಥೆಯ ರಾಯಭಾರಿ ಫ್ರಾನ್ಸಿಸ್ಕ್ ಅಲ್ಬನೀಸ್ ಹೇಳಿದ್ದಾರೆ. ಹಲ್ಲು ಮತ್ತು ಮೂಳೆಗಳನ್ನು ಮುರಿಯುವುದರ ಜೊತೆಗೆ ಕಬ್ಬಿಣದ ರಾಡ್ಗಳು, ಚಾಕುಗಳು, ಲೋಹದ ಶೋಧಕಗಳು ಮತ್ತು ಬಾಟಲಿಗಳನ್ನು ಬಳಸಿ ಲೈಂಗಿಕ ದೌರ್ಜನ್ಯವನ್ನು ನಡೆಸುವುದು ಸಾಮಾನ್ಯವಾಗಿದೆ. ಬಲಿಪಶುವಿನ ಗುರುತು ಮತ್ತು ಸ್ವಾಭಿಮಾನವನ್ನು ಸಂಪೂರ್ಣ ನಾಶ ಮಾಡುವುದು ಇದರ ಹಿಂದಿನ ಗುರಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ನ್ಯಾಯಾಧೀಶರು ಮೊದಲೇ ಈ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ರು. ಫೆಲಸ್ತೀನಿಯರ ವಿರುದ್ಧ ಲೈಂಗಿಕ ಹಿಂಸೆ ಮತ್ತು ಅತ್ಯಾಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಅಸ್ತ್ರವಾಗಿ ಇಸ್ರೇಲ್ ಬಳಸಿರುವುದು ದೃಢಪಟ್ಟಿದೆ ಎಂದು ಅವರು ಹೇಳಿದ್ದರು. ಇದೀಗ ಡಾಕ್ಯುಮೆಂಟರಿ ಇನ್ನಷ್ಟು ಮಾಹಿತಿಯನ್ನು ಒದಗಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE.